ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಅಖಿಲ ಭಾರತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಕಾರ್ಮಿಕರ ಕಲ್ಯಾಣದ ಸಂಘಗಳ ಒಕ್ಕೂಟ ನವದೆಹಲಿ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಉತ್ಸವವು ಸಮಾರಂಭವು ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ನಾಗೇಶ್ವರ ರಾವ್, ರಾಜ್ಯಾಧ್ಯಕ್ಷರು ನಿವೃತ್ತ ಐಜಿಪಿ ಕಾರಾಗೃಹ ಶ್ರೀ ವಿ.ಎಸ್. ರಾಜಾ, ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಜಯರಾಮ್, ರಾಜ್ಯ ಕಾರ್ಯಾಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರಾದ ಸಿ.ಟಿ. ಕೃಷ್ಣಯ್ಯ ಸೇರಿದಂತೆ ಹಲವು ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ತಮ್ಮ ದಕ್ಷ ಹಾಗೂ ಪ್ರಾಮಾಣಿಕ ಸೇವೆಯಿಂದಾಗಿ ರಾಷ್ಟ್ರೀಯ ಜನಹಿತ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ನಾರಾಯಣಸ್ವಾಮಿರವರಿಗೆ ವೇದಿಕೆಯಲ್ಲಿನ ಎಲ್ಲ ಗಣ್ಯರು ಸನ್ಮಾನಿಸಿ ಪುರಸ್ಕರಿಸಿದರು. ಉದಾಹರಣೆಗೆ ಒಂದು ಜನಾಂಗವನ್ನು ನಾನು ಇವತ್ತು ಈ ರಾಜ್ಯದ ಗೌರವಾಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷನಾಗಿ ಇವತ್ತು ನಾನು ಪತ್ರಿಕಾ ಮಾಧ್ಯಮದವ್ರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಇವತ್ತು ರಾಜ್ಯದಲ್ಲಿ ಒಂದು ಜನಾಂಗದ ಉದಾಹರಣೆ ಕೊಡ್ತೀನಿ. ಈ ರಾಜ್ಯದಲ್ಲಿ ಇವತ್ತು ಸುಮಾರು 50ರಿಂದ 60 ಲಕ್ಷ ಜನ ಇರುವಂಥ ಗಂಗಾಮತಸ್ಥ ಬೆಸ್ತ ಕೋಳಿ ಸಮಾಜ ಕಬ್ಬಲಿಗ ಇವತ್ತು 50 ಲಕ್ಷ ಜನಸಂಖ್ಯೆ ಇರುವಂಥವ್ರನ್ನ ಇವತ್ತು ಕೇವಲ 9ರಿಂದ 10 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಎಲ್ಲ ಪತ್ರಿಕಾ ಮತ್ತು ವರದಿಲೂ ಕೂಡ ನಾವು ಈಗಾಗಲೇ ನೋಡಿದ್ದೀವಿ. ಇದು ಅವೈಜ್ಞಾನಿಕ, ಕಾಂತರಾಜ್ ಅವರ ವರದಿಯ ಅವೈಜ್ಞಾನಿಕ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ, ದಯಮಾಡಿ ಪತ್ರಿಕಾ ಮಾಧ್ಯಮದವರು ಇದನ್ನು ಎತ್ತಿಡಿಬೇಕು. ನೀವು ಮಾಡಿ ತಾಲೂಕು ಮಟ್ಟಕ್ಕೆ ಹೋಗಿ, ವಾರ್ಡ್ ಮಟ್ಟಕ್ಕೆ ಹೋಗಿ ಆ ಜನಾಂಗದ ಇದಕ್ಕೆ ಒಂದು ಕಂಪ್ಯೂಟರ್ನ ವ್ಯವಸ್ಥೆ ಮಾಡಿ, ನೀವು ಆಧಾರ್ ಕಾರ್ಡನ್ನು ಈಗ ಹೆಂಗೆ ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡನ್ನು RTCಗೆ ಲಿಂಕ್ ಮಾಡ್ತಾ ಇದ್ದೀರಿ, ಅದೇ ರೀತಿ ಈ RTC ಮತ್ತು ಬ್ಯಾಂಕ್ಗೆ ಲಿಂಕ್ ಮಾಡಿದಂತೆ ತಾವು ಈ ಜನಾಂಗದ ಆಧಾರ್ ಕಾರ್ಡನ್ನು ಲಿಂಕನ್ನು ಮಾಡಿದ್ರೆ ಗ್ರಾಮ ಮಟ್ಟದಿಂದ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಇವತ್ತೇನು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮುಂದೆನೂ ಕೂಡ ಇದೇ ರೀತಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ತಾವೆಲ್ಲರೂ ನಮಗೆ ಸದಾ ಇದೇ ರೀತಿ ಎಲ್ಲ ನಮ್ಮ ಜನಾಂಗದ ಬಂಧುಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ, ವಿಶೇಷವಾಗಿ ಇವತ್ತು ನಮ್ಮ ಸುಧಾಕರ್ ಶೆಟ್ಟಿಯವರು ನಮ್ಮ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತವ್ರೆ. ಮೈಸೂರು ಭಾಗದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವತ್ತು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಇವತ್ತು ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸ್ತವ್ರೆ. ನಾನು ಕೂಡ ಮ್ಯಾಕ್ಸಿಸ್ನಲ್ಲಿ ಲೈಫ್ ಅಡ್ವೈಸರ್ ಆಗಿ ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಡೆಲ್ಲಿಯಿಂದ ಬಂದಿರುವಂಥ ನಮ್ಮ ಮೀನಾಜಿ ಮತ್ತು ನಮ್ಮ ಇವರು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸದಾ ಕೊಡ್ತಾವ್ರೆ. इस साल में भी जो मीना जी और राव साहब हमारा कर्नाटक को विशेष आद्यते और देना है. सबसे हमारा इंडिया में 12 आदमी को CC मेंबर, उनको थैंक्स, तालियां धन्यवाद बोल के उनको धन्यवाद बोलना. ಯಾಕೆಂದರೆ ಇವರು ನಮ್ಮ ಕರ್ನಾಟಕ ಅಂದರೆ ಪಂಚಪ್ರಾಣ. ನಮ್ಮ ರಾವ್ ಸಾಹೇಬ್ರು ಹೊರತು ಮತ್ತು ಮೀನಾ ಸಾಹೇಬ್ರಿಗೆ ಯಾವಾಗಲೂ ಕೂಡ ನಮ್ಮನ್ನ ಒಳ್ಳೆಯ ರೀತಿ ಸಹೋದರರಂತೆ ನೋಡ್ಕೋತಾರೆ. ಅವ್ರಿಗೆ ವಿಶೇಷವಾಗಿ ಕರ್ನಾಟಕದ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ, ತಾವೆಲ್ಲರೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಶಸ್ವಿಯಾಗಿ
ಎಲ್ಲ ರೀತಿಲೂ ನಮ್ಮಲ್ಲಿ ಏನೋ ಹಣ ಅದು ಇದು ನಮ್ಮಲ್ಲಿ ಏನೇನು ಇಲ್ಲ. ವಾಲಂಟ್ರಿಯಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಏನೇನು ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರಿ. ಪ್ರತಿ ವರ್ಷ ಮುಂದೊಂದು ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಇದೇ ರೀತಿ